ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬಂದು ವಿನಾಯಕ ಚೌತಿ ವಿನಾಯಕ ಚೌತಿ ಅದಲ್ವಾ, ಅಂದ್ರೆ ಗಣೇಶ್ ಕೂಡಿಸ್ತಾರ. ಆ್ಯಕ್ಚುಲಿ ನಮ್ಮ ಮನೆಗೇನು ಗಣೇಶ್ ಕೂಡ್ಸಲ್ಲ, ಬಟ್ ಎಲ್ರಿಗೂ ಯಾರ್ಯಾರು ಕೂಡಿಸ್ತೀರಿ ಯಾರ್ಯಾರು ಕೂಡಿಸಲ್ಲ ಇನ್ನು ನನ್ನ ಚಾನಲ್ ಯಾರ್ಯಾರು ನೋಡ್ತೀರಿ ಅವ್ರಿಗೆ ಎಲ್ರಿಗೂ ಹ್ಯಾಪಿ ವಿನಾಯಕ ಚೌತಿ. ಇನ್ನು ನಾನು ಇವತ್ತು ಬಂದು ವಿನಾಯಕ ಚೌತಿ ಅದಲ್ವಾ, ಅದ್ರ ಸಲುವಾಗಿ ನಾವೇನು ಗಣೇಶ್ ಕೂಡ್ಸಲ್ಲ ಏನಿಲ್ಲ. ಬಟ್ ಗಣೇಶ್ಗೆ ನಾವು ಪಾಯಸ ಅಂತಿರಲ್ವ, ಪಾಯಸ ಅಂತಿರೋ ಹುಗ್ಗಿ ಅಂತಿರೋ ಏನೋ ಗೊತ್ತಿಲ್ಲ, ಬಟ್ ನಾವಂತೂ ಹುಗ್ಗಿ ಅಂತೀವಿ. ಅದು ಮಾಡಬೇಕು. ಅದು ಮಾಡಿ ದೇವರಿಗೆ ನೈವೇದ್ಯ ಅದು ಏರಿಸ್ತೀನಿ. ಹಾಗಾಗಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡೀನಿ. ಇವತ್ತೇನಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಯಿತು, 12:15 ಆಗ್ಲತ್ತದ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ, ಈಗ ಅಡುಗೆ ಮಾಡ್ಲತ್ತೀನಿ. ಯಾಕಪ್ಪ ಅಂದ್ರೆ ಕರೆಂಟ್ ಇರಲಿಲ್ಲ ನಮ್ಮಲ್ಲಿ. ಒಂದು 9:30 ಹಂಗೆ ಹೋಗ್ಯದ. ಮತ್ತು ಒಂದು ನಡ್ಬರ್ಕ್ ಒಂದು ಸ್ವಲ್ಪ ಬಂದಾಗ ನಾನು ಸ್ನಾನ ಮಾಡಿರಲಿಲ್ಲ ಅವಾಗ. ಇನ್ನು ನೀರು ಇಟ್ಕೊಂಡು ಮತ್ತೆ ಸ್ನಾನ ಮಾಡೋಕ್ಕೆ ಮತ್ತೊಂದು ಸರ್ತಿ ಹೋಯಿತು. ಹಾಗಾಗಿ ಮೀಸಲು ನೀರು, ನಾವು ಅಡುಗೆ ಮಾಡೋಕೆ ಮೀಸಲು ನೀರು ಅಂತೀವಲ್ವ, ಅದು ನೀರು ತುಂಬ್ಕೊಂಡಿರಲಿಲ್ಲ. ಅದ್ರ ಸಲುವಾಗಿ ನಾನು ಕರೆಂಟ್ ಬರತನ ವೇಟ್ ಮಾಡಮಂತ ಮಿನಿಮಮ್ ಒಂದು 12 ತನಕ ವೇಟ್ ಮಾಡೀನಿ. ಬಟ್ ಕರೆಂಟ್ ಬರಲಿಲ್ಲ. ಹಾಗಾಗಿ ನಾನು ಮತ್ತೆ ಹೊರಗೆ ನಮ್ಮಲ್ಲಿ ಮಾಂಜ್ರ ವಾಟರ್ ಬರ್ತಾವಲ್ವ, ಆ ವಾಟರ್ ತುಂಬ್ಕೊಂಡು ಕೊಡ ಒಳಗೆ ತರಡ್ಗೆ ಕರೆಂಟ್ ಬಂತು. ವೇಟ್ ಮಾಡೋದನ್ನ ಕರೆಂಟ್ ಬಂದಿಲ್ಲ. ನಾನು ವೇಟ್ ಮಾಡಿ ಸಾಕಾಯಿತು ಅಂತಂದು ನಮ್ಮ ಓನರ್ ಹೇಳೋರು, ನೀರು ಹೊಂಟವ ಮತ್ತು ಅಲ್ಲಿ ತುಂಬ್ಕೋರಿ ಅಂದರು. ಯಾಕಂದ್ರೆ ನಾವು ಯೂಸ್ ಮಾಡೋದು ಮಾಂಜ್ರ ವಾಟರೇ. ಇನ್ನು ಡೈರೆಕ್ಟ್ ಕೊಡಲಿಂತ ಸೋಸ್ಕೊಂಡು ತುಂಬ್ಕೊಂಡು ಬಂತೀನಿ, ಮನೆಗೆ ಕರೆಂಟ್ ಬಂತು. ಹಾಗಾಗಿ ಅಡುಗೆ ಮಾಡೋಕೆ ಲೇಟ್ ಆಗ್ಯದ. ಇವತ್ತು ಸ್ವಲ್ಪ ಸ್ನಾನ ಲೇಟು, ಮತ್ತು ಅದ್ರಾಗ ಬೇರೆ ಮತ್ತೆ ಕರೆಂಟ್ ಹೋಗ್ಯದಲ್ವ, ಹಾಗಾಗಿ ಅಡುಗೆ ಲೇಟ್ ಆಗ್ಯದ. ಇನ್ನು ಸ್ನಾನ ಎಲ್ಲ ಮುಗಿಸಿದ ಮೇಲೆ ಏನು ಮಾಡಾಮಿ ಅಂತಂದು ಪೂಜೆಗೆ ರೆಡಿ ಮಾಡೀನಿ. ಅಂದ್ರೆ ದೀಪ ಏನೂ ಹಚ್ಚಿಲ್ಲ, ಫೋಟೋ ಎಲ್ಲ ತೊಳೆದು ಹೂವು ಮತ್ತು ಕೂಕಮೆಲ್ಲ ಹಚ್ಚಿಟ್ಟಿನಿ. ನೈವೇದ್ಯ ಆಗಿದ್ಮೇಲೆ ಡೈರೆಕ್ಟು ನೈವೇದ್ಯ ಇಟ್ಟು ದೀಪದ ಹಚ್ಚಿ ಅಗರಬತ್ತಿ ಅದು ಇಡಮ್ಮ ಅಂತಂದು. ಇನ್ನು ಈ ಕಡೆ ಬಂದು ನಾನು ಇವತ್ತು ಅಡುಗೆ ಏನಪ್ಪ ಅಂದ್ರೆ ಸಿಂಪಲ್ ಅಡುಗೆ ಮಾಡತ್ತೀನಿ. ಏನೂ ಇಲ್ಲ, ಸಿಂಪಲ್ ಜೀರಾ ರೈಸು ಮತ್ತು ಪಾಯಸ ಮಾಡ್ತೀವಲ್ವ ಹುಗ್ಗಿ, ಅದ್ರ ಸಲುವಾಗಿ ಗೋಧಿ ಹಿಟ್ಟು ತೊಯ್ಸಿಟ್ಟಿನಿ. ಇಲ್ಲಿ ತೋರಿಸ್ತೀನಿ. ಗೋಧಿ ಹಿಟ್ಟಿಲಿಂದ ಮಾಡ್ತಾರಲ್ವ, ಹಾಗಾಗಿ ಗೋಧಿ ಹಿಟ್ಟು ತೊಯ್ಸಿಟ್ಟಿನಿ ಸ್ವಲ್ಪ ನೆನಿಲಿ ಅಂತಂದು. ನೆಂದ್ರೆ ಸ್ವಲ್ಪ ಚೆಂದ ಆಯ್ತದ, ಅದ್ರ ಸಲುವಾಗಿ. ಇನ್ನು ಇವತ್ತು ಫುಲ್ಲು ಮಳೆ. ನಿನ್ನೆ 1 ಗಂಟೆಗೆ ಸ್ಟಾರ್ಟ್ ಆಗ್ಯದ, ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗ್ಯದ. ಅವಾಗಿನ ಹಿಡಿದು ಕಂಟಿನ್ಯೂ ರಾತ್ರಿ ಫುಲ್ಲು ಮಳೆ. ಇಲ್ಲಂತೂ ಫುಲ್ಲು ಮಳೆ ಬಿಡಲೇ ಆಗ್ಯದ ರಾತ್ರಿ, ಅಂದ್ರೆ ನಿನ್ನೆ 1 ಗಂಟೆ ಹಿಡಿದು. ಹಾಗಾಗಿ ನಾ ಸ್ವಲ್ಪ ಮಳೆ ಅದಲ್ವ, ಇನ್ನು ಸ್ವಲ್ಪ ಸ್ಪೆಷಲ್ ಇರಲಿ, ಸ್ವಲ್ಪ ಬಿಸಿ ಬಿಸಿ ಬಜ್ಜಿ ತಿನ್ಬೇಕಾಗ್ಲತ್ತದ ಅನ್ಸ್ಲತ್ತದ ಬಜ್ಜಿ ಹಿಟ್ಟು ನೆನಿಟ್ಟಿನಿ. ಈಗ ನೀರು ತುಂಬ್ಕೊಂಡು ಬಂದ ಮೇಲೆ ಇದು ಭೀ ನೆನೀತದ. ಇನ್ನು ನಾನು ಇಲ್ಲಿ ಜೀರಾ ರೈಸ್ ಇಟ್ಟೀನಿ, ರೈಸ್ ಆಗತ್ತನ. ಇನ್ನು ಈ ಕಡೆ ನಾನು ಪಾಯಸಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ, ನಂಗೆ ಏನೇನು ಬೇಕು ಎಲ್ಲ. ಇನ್ನು ಮೊಸರು ತಂದು ಕೋಸಂಬರಿ ಮಾಡಿಟ್ಟಿನಿ. ಮಕ್ಕಳಿಬ್ರಿಗೂ ಈ ಥರ ಕೋಸಂಬರಿ ಅಂದ್ರೆ ಮೊಸರ್ಲಿಂತ ಕೊತ್ತಂಬರಿ ಮತ್ತು ಸಾಲ್ಟು, ಉಳ್ಳಾಗಡ್ಡಿ ಏನೂ ಹಾಕಿಲ್ಲ. ಆ್ಯಕ್ಚುಲಿ ಉಳ್ಳಾಗಡ್ಡಿ ಹಾಕೋರು ಇನ್ನೂ ಟೇಸ್ಟ್ ಆಯ್ತದ, ಬಟ್ ಜಾನು ತಿಂಬಲ್ಲ ಉಳ್ಳಾಗಡ್ಡಿ, ಅದ್ರ ಸಲುವಾಗಿ ಕೊತ್ತಂಬರಿ ಅಷ್ಟೇ ಹಾಕಿಟ್ಟಿನಿ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಕರೆಂಟ್ 9 ಗಂಟೆ ತನಕ ಇತ್ತು, ಆವಾಗೇ ಬಟ್ಟೆ ಹಾಕಿನಿ. ಬಟ್ ಇನ್ನು ಕರೆಂಟ್ ಹೋಗಿತ್ತಲ್ವ, ಈಗ ಬಂದಿದ್ಮೇಲೆ ಸ್ಟಾರ್ಟ್ ಆಗ್ಯದ ಮಷಿನು. ಇನ್ನು ಬಟ್ಟೆ ಆಗ್ಲಕ್ಕೆ ಭೀ ಟೈಮ್ ಹಿಡಿತದ. ಬಟ್ಟೆ ಹಾಕ್ಲಕ್ಕೆ ಭೀ ಪ್ಲೇಸ್ ಇಲ್ಲ, ಯಾಕಂದ್ರೆ ಫುಲ್ ಮಳೆ ಅದ. ಮನೆಗೆ ಒಂದು ತಾರ ಅದಲ್ವ, ಅದಕ್ಕೆ ಇನ್ನೂ ಒಂದು ತಾರ ಕಟ್ಟಿ ಮನೆಗೆ ಹಾಕಬೇಕು. ಫ್ಯಾನ್ ಹಚ್ಚಿ ಬಿಡಬೇಕು ಅನ್ಲತ್ತೀನಿ. ಯಾಕಂದ್ರೆ ಅಮ್ಮಂದು ಯೂನಿಫಾರ್ಮ್ ಅವ, ಮೇನು ನಾಳೆಗೆ ಯೂನಿಫಾರ್ಮ್ ಬೇಕು. ಹಾಗಾಗಿ ಯೂನಿಫಾರ್ಮ್ ಅವ. ಜಾನು ಇಲ್ಲಿ ಇವರೆಲ್ಲ ರೆಡಿ ಆಗ್ಯಾರ. ಆ್ಯಕ್ಚುಲಿ ಇವ್ರದ್ದೆಲ್ಲ ಮೈ ಎಲ್ಲ ಸ್ನಾನ ಮಾಡ್ತಾನೆ ಕರೆಂಟ್ ಇತ್ತು. ಇನ್ನು ಮೇನ್ ನನ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ಅಂದ್ರೆ ಕೆಲಸ ಟಿಫಿನ್ ಮಾಡೀನಿ, ದೋಸೆ ಹಾಕಿನಿ. ದೋಸೆ ಹಾಕ್ಕೊಟ್ಟಿನಿ. ನಾನು ತಿಂದು ಬಾತ್ರೂಮ್ ವಾಶ್ ಮಾಡೋದಿತ್ತು, ಬಾತ್ರೂಮ್ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಸೂಟ್ ಇದು ಮಾಡಿದ್ರೆ ಕರೆಂಟ್ ಹೋಯಿತು. ಹಾಗಾಗಿ ನಂಗೆ ಒಬ್ಬಕ್ಕಿಗೆ ವೇಟಿಂಗ್ ಇತ್ತು. ಇನ್ನು ಇವತ್ತು ಸ್ಕೂಲ್ ಇಲ್ಲ ಮತ್ತು ನಮ್ಮ ಮನೆಯವರಿಗೆ ಡ್ಯೂಟಿ ಭೀ ಇಲ್ಲ. ಹಾಗಾಗಿ ಇಬ್ಬರು ಮನೆಗೆ ಅಮ್ಮು ಮತ್ತು ನಮ್ಮ ಮನೆಯವರು ಆಲ್ರೆಡಿ ಹಾಸ್ಬಿಟ್ಟಾರ, ಮಲ್ಕೊಲಕ್ಕವ್ರಿ ನಿದ್ದೆ ಹೊಂಟದ ಅಂತಂದು. ಇನ್ನು ಅಮ್ಮು ಅಂದ್ರೆ ಟಿವಿ ನೋಡ್ಲತ್ತಾಳ. ನನ್ನ ಕೆಲಸ ಈ ಕಡೆ ನಾನು ಮಾಡ್ತೀನಿ. ಫಸ್ಟು ನಾನು ಹುಗ್ಗಿಗೆ ಬಗರ್ ಹಾಕಿ ಈ ಕಡೆ ಇಡತನ ನಾನು ಅವು ಯಾವ ಥರ ನಾವು ಪಾಯಸ ಅಂದ್ರೆ ಹುಗ್ಗಿ ಮಾಡ್ತೇವಲ್ವ, ಅವಕ್ಕೆ ವಿನಾಯಕ ಚೌತಿಗೆ ಯಾವ ಥರ ಮಾಡ್ತೀವಂತ ನಾನು ಮಾಡಿ ತೋರಿಸ್ತೀನಿ. ಬಟ್ ನಿಂಬಲ್ಲೆಲ್ಲ ಹೆಂಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿರಿ ಓಕೆನಾ. ಯಾರು ಕಮೆಂಟ್ ಮಾಡಲಾಗಿರಿ, ಬಟ್ ನಾನು ಹೇಳತ್ತೀನಿ, ಅದು ನಿಮ್ಮ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಮಾಡಿರಿ, ಮತ್ತು ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಓಕೆನಾ. ಇನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಈ ಬ್ಲಾಗ್ನಾಗ.
ಇನ್ನು ನಾನು ಫಸ್ಟು ಹಿಟ್ಟು ನಾದಿಟ್ಟಿನಲ್ವ ಮಾಡ್ಲಕ್ಕಂತಂದು, ಬಟ್ ಅವ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೆನಿಲಿ ಫಸ್ಟ್ ನಾನು ಈ ಕಡೆ ಹುಗ್ಗಿ ಸಲುವಾಗಿ ಬಗಾರ್ ಹೊಡೆದ್ರೆ ಆಯಿತು. ಯಾಕಂದರೆ ಈ ಕಡೆ ಹೆಸರು ಬರತನ ನಾನು ಅವು ಮಾಡ್ಕೋಬೋದು ಅಂತಂದು ಫಸ್ಟ್ ಈ ಕಡೆ ನಾನು ಈ ಕಡೆ ಇದ್ದಿದ್ದು ಅನ್ನದ ಬೊಗಣಿ ಹಚ್ ಕಡೆ ಇಟ್ಟಿನಿ. ಅನ್ನ ಉಮ್ಮಗಾಗೋದಿತ್ತು, ಅದ್ರ ಸಲುವಾಗಿ ಇನ್ನು ಈ ಕಡೆ ಬಂದು ನಾನು ತುಪ್ಪ ಕಾಸ್ಕೊಳತ್ತೀನಿ ಆ್ಯಕ್ಚುಲಿ. ಯಾಕಂದ್ರೆ ಹುಗ್ಗಿ ಆಗಲಿ ಪಾಯಸ ಆಗಲಿ ಏನೇ ಸ್ವೀಟ್ ಮಾಡಬೇಕಾದ್ರೆ ಫಸ್ಟ್ ತುಪ್ಪ ಬೇಕಲ್ವ, ಹಾಗಾಗಿ ತುಪ್ಪ ಕಾಯಿಸ್ಕೊಳ್ತೀನಿ ನಾನು. ಇನ್ನು ತುಪ್ಪ ಬಂದು ಊರಾಗಿಂದು ನ್ಯಾಚುರಲ್ ಅಂದ್ರೆ ಆಕಳ್ದು ಅನ್ಕೋತೀನಿ. ಆ್ಯಕ್ಚುಲಿ ಆಕಳ್ದು ಎಮ್ಮಿದೋ ಒಟ್ಟೆ ತುಪ್ಪ ಊರಾಗಿಂದೇ ತರ್ತೇವೆ ನಾವು. ತಂದಾಗ ಒಂದು ಅರ್ಧ ಕಿಲೋ ತರ್ತೇವೆ. ಹಾಗಾಗಿ ಅದೇ ತುಪ್ಪ ನಾವು ಫ್ರಿಜ್ನಾಗ ಇಟ್ಟು ನಾವು ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋತೇವೆ. ಆ್ಯಕ್ಚುಲಿ ಮಕ್ಕಳಿಗೆ ತುಪ್ಪ ಅಷ್ಟೊಂದು ತಿಂಬಲ್ಲ, ಹಾಗಾಗಿ ಇನ್ನು ಈ ಕಡೆ ಬಂದು ಬೊಗಣಿ ಗರಮ್ ಇಟ್ಟಿನಲ್ವ ತುಪ್ಪ ಹಾಕಿ ಇನ್ನು ಅದಕ್ಕೆ ನಾನು ಫಸ್ಟು ಕಾಜು ಹಾಕೀನಿ. ಆ್ಯಕ್ಚುಲಿ ಕಾಜು ಹಾಕೋತಿದ್ದಿಲ್ಲ, ಬಟ್ ನಮ್ಮ ಮನೆಯವ್ರು ಹಾಕು ಅಂದರು. ಏನೇನವ ಅವೆಲ್ಲ ಹಾಕೊಂಡರು. ಕಾಜು ಮತ್ತು ಕೊಬ್ಬರಿ ಹಾಕೀನಿ, ಇದಕ್ಕೆ ಸೋಪ್ ಹಾಕೀನಿ, ತುಪ್ಪದಾಗೆ ಚೆಂದ ಹುರ್ಕೊಂಡೀನಿ. ನಾನು ಸಪ್ರೇಟು ತೆಗೆಯಲ್ಲ ಏನಿಲ್ಲ. ಈ ಥರ ಹುಗ್ಗಿ ಮಾಡ್ರೆ ಒಲ್ಲಿ ಪಾಯಸ ಮಾಡ್ರೆ ಶಾವ್ಗೆ ಪಾಯಸ ಅದು ಮಾಡ್ರೆ ಅಷ್ಟೇ ಅವೆಲ್ಲ ತೆಗಿತೀನಿ. ಬಟ್ ಈಗ ಹುಗ್ಗಿ ಅಲ್ವಾ, ಹಾಗಾಗಿ ಫಸ್ಟು ಕಾಜು ಮತ್ತು ಕೊಬ್ಬರಿ ಮೊನ್ನೆ ರೀಸೆಂಟಾಗಿ ನಾವು ಒಡೆದಿದ್ದು ಕೊಬ್ಬರಿ ಇತ್ತು, ಅದೇ ಕಟ್ ಮಾಡಿ ಹಾಕೀನಿ. ಇನ್ನು ಸೋಪು ಹಾಕಿ ಚೆಂದ ಗೋಲ್ಡನ್ ಕಲರ್ ಬರ್ತನ ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ ಇಟ್ಬಿಡ್ತೀನಿ. ಇನ್ನು ಆ ಕಡೆ ಅನ್ನ ಉಮ್ಮಗಾಲತ್ತದ. ಇನ್ನು ಆ ಕಡೆ ಎರಡು ಹೆಸರು ಬರತನ ನಾನು ಈ ಕಡೆ ಹುಗ್ಗಿ ಸಲುವಾಗಿ ಅಂದ್ರೆ ನಾವು ಈಗ ಚಕ್ಕಲಿ ಹುಗ್ಗಿ ಆದ್ರೆ ನಾವು ಚೌಕಾಗಿ ಕಟ್ ಮಾಡ್ತೇವೆ. ಚಪಾತಿ ಮಾಡಿ ಅದಕ್ಕೆ ಕಟ್ ಮಾಡ್ಕೋತೇವೆ. ಬಟ್ ಇವತ್ತು ವಿನಾಯಕ ಚೌತಿ ಇದ್ದ ಸಲುವಾಗಿ ಈ ಥರ ಉದ್ದಕ್ಕೂ ಮಾಡ್ಕೋತಾರೆ ಗೋಧಿ ಹಿಟ್ಟೆ. ಆ್ಯಕ್ಚುಲಿ ಈ ಥರ ಉದ್ದಕ್ಕೆ ಮಾಡಿಕೊಂಡು ಇಷ್ಟು ಒಂದೊಂದು ಒಂದೊಂದು ಇಂಚು 2 ಇಂಚು ಈ ಥರ ಕಟ್ ಮಾಡ್ಕೋಬೇಕು. ಅಂದ್ರೆ ಉದ್ದುದ್ದಕ್ಕೆ ಮಾಡಿ ಕಟ್ ಮಾಡ್ಕೋತಾರೆ. ಅದ್ರ ಸಲುವಾಗಿ ಈ ಥರ ಮಾಡಿ ಕಟ್ ಮಾಡ್ಲತ್ತೀನಿ. ಅಂದ್ರೆ ನಾ ಮಾಡ್ಲತ್ತೀನಿ ಕೆಳಗೆ ಎಲ್ಲ ಅದು ಹಿಟ್ಟದು ಬೀಳ್ತದ ಅಂತಂದು ಕೆಳಗೆ ಪೇಪರ್ ಹಾಕಿ ಪೇಪರ್ ಮೇಲೆ ಒಂದು ನಂಬಲ್ಲಿ ಇದ್ದಿದ್ದು ಚಪಾತಿ ಮಾಡೋ ಮಣಿ ಇಟ್ಟು ಮಾಡ್ಲತ್ತೀನಿ. ನನ್ನ ಮಕ್ಕಳಿಬ್ರು ಬಂದು ಕಡಿತೀನಂತ ಆಲ್ರೆಡಿ ನಮ್ಮದು ಜಾನು 1.5 ಇಯರ್ ಇರ್ಲಕ್ಕೆ. ಅಂದ್ರೆ ಆಕಿಂದು ಫಸ್ಟು ಹುಟ್ಟಿದ ಮೇಲೆ ಫಸ್ಟು ವಿನಾಯಕ ಚೌತಿ ಬಂದಾಗ ಇನ್ನಾಕಿ ಸಣ್ಣಕಿ ಕೂಸಿದ್ದಳು. ಸೆಕೆಂಡ್ ವಿನಾಯಕ ಚೌತಿ ಇರ್ತದಲ್ವ ಲಾಸ್ಟ್ ಇಯರು ಫುಲ್ ಆಕಿನೇ ಕಡ್ದಾಳ. ಆಕಿನ ಚಂದ ವೀಡಿಯೋದು ಮಾಡಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೆ ಅಂದ್ರೆ ನಮ್ಮ ಮನ್ಯಾಗ ನಮ್ಮಮ್ಮ ನಮ್ಮ ಅಕ್ಕ ಅವರಿಗೆಲ್ಲ ಹಾಕಿದ್ದೇವೆ. ಎಷ್ಟು ಚಂದ ಕಡಿಲತ್ತಾಳ ಅಂದ್ರೆ ಅವಾಗ ಇನ್ನೂ ಸಣ್ಣಕ್ಕಿದ್ದಳಲ್ವ, ಹಾಗಾಗಿ ಈಗ ಭೀ ಕಡಿಲಕ್ಕಂತೆ ಬಂದಾಳ. ಬಟ್ ನಾನೇನಂತಂದ್ರೆ ಬೇಡ ನೀವಿಬ್ಬರು ಅಂದ್ರೆ ಈಗ ಆಲ್ರೆಡಿ ಅವರಿಬ್ಬರು ಹೋಗಿ ಅವ್ರ ಆಂಟಿ ಮನೆಯಾಗ ಕಡ್ದು ಬಂದಾರ. ಇವರಿಬ್ಬರೇ ಮಾಡ್ಯಾರ ಅಂತ ಅಂದ್ರೆ ಅವರು ಅಕ್ಕ ನಮ್ಮ ಓನರ್ ಅಕ್ಕ ಮಾಡಿಕೊಟ್ಟರು, ಇವರಿಬ್ಬರೇ ಮಾಡಿ ಕಡ್ದು ಕೊಟ್ಟಾರಂತ. ಅವ್ರ ಮನೆಗೆ ಫುಲ್ ಅಡ್ಗೆ ಮತ್ತು ಎಲ್ಲ ಕೆಲಸ ಅಂದ್ರೆ ಅಡ್ಗೆದಂತೆಲ್ಲ ಏನಾರ ಹೆಲ್ಪ್ ಮಾಡೋದಿತ್ತಂದ್ರೆ ನನ್ನ ಮಕ್ಕಳಿಬ್ರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಈಗ ಅನಿಸ್ಬಾರ್ದು ನಂಗೆ ಹಿಂಗೆ ಏನಂತಾರೆ ಹೆಣ್ಮಕ್ಳು ಇಲ್ಲ ಹಿಂಗೆ ಅಂತ ಅನಿಸ್ಬಾರ್ದು ಅಂತಂದು ಅವ್ರ ಮನೆಗೆ ಹೋಗಿ ಮಾಡ್ತಾರೆ ಭೀ ಅವರು. ಆ್ಯಕ್ಚುಲಿ ಆ ಥರ ಅನ್ಕೊಂಬೋದಕ್ಕಿಂತ ಇವ್ರು ಪೂರ್ತಿ ಅಲ್ಲೇ ಇರ್ತಾರಂತ ತಿಳ್ಕೊರ್. ನನ್ನ ಮನೆಗೆ ಇನ್ನೂ ಕಮ್ಮಿ. ನಾನು ಏನಪ್ಪ ಅಂದ್ರೆ ನಾನು ಕೆಲಸ ಮಾಡ್ಲತ್ರ ಇವರಿಬ್ಬರು ನಡ್ಬಾರ್ ಬರಬಾರ್ದು. ಯಾಕಂದ್ರೆ ನಾನು ನನ್ನ ಮೈಂಡ್ನಾಗ ಏನಿರ್ತಂದ್ರೆ ಕೆಲಸ ಫಟ ಮುಗಿಸ್ಬೇಕು ಅಂತ. ನಮ್ಮದು ಓನರಕ್ಕ ಹಂಗಿಲ್ಲ, ಆಕಿ ಸ್ಲೋ ಆದ್ರೆ ಭೀ ಪರವಾಗಿಲ್ಲ ಮಕ್ಕಳಿಗೆ ತೊಗೊಂಡು ಮಾಡ್ತಾಳೆ. ಹಾಗಾಗಿ ನಮ್ಮ ಜಾನು ಹೋಗಿ ಹೆಲ್ಪ್ ಅದು ಮಾಡ್ತಾಳೆ. ಇನ್ನು ಇಬ್ಬರು ಹೋಗಿ ಅವ್ರ ಮನೆಗೆ ಅವ್ರು ಭೀ ಸೇಮ್ ಇದೇ ಮಾಡ್ತಾರೆ. ಇವತ್ತು ಕಂಪಲ್ಸರಿ ಎಲ್ಲರೂ ಮಾಡ್ತಾರಲ್ವ, ಹಾಗಾಗಿ ಅಲ್ಲಿ ಭೀ ಹೋಗಿ ಕಡ್ದು ಬಂದಾರಂತ. ಇನ್ನು ನಂಬಲ್ಲಿ ಭೀ ಬರ್ಲತ್ತಿರು ಕಡಿಲಕ್ಕ. ನಮ್ಮ ಜಾನು ಏನೋ ಸಣ್ಣ ಕಡ್ಲತ್ತಿರು ಒಂದು 1/2 ಇಂಚಷ್ಟು. ನಮ್ಮ ಅಮ್ಮ ಏನಂದ್ರೆ 2 ಇಂಚು 3 ಇಂಚು ಅಷ್ಟು ಉದ್ದದ್ದು ಕಡಿಲತ್ತಳು. ಹಾಗಾಗಿ ನೀವಿಬ್ಬರು ಬೇಡ ನಾ ಎಲ್ಲ ಕಡ್ಕೋತೀನಿ ಹೋರಿ ಅಂತಂದು ಅವರಿಬ್ಬರಿಗೆ ಕಳಿಸ್ದ. ಅಷ್ಟಾಗೆ ನಮ್ಮ ಜಾನುಗೊಂದು ಸ್ವಲ್ಪ ಹಿಟ್ಟು ಕಟ್ಟೀನಿ. ಆಕೆ ಹೋದಳು ಆಲ್ರೆಡಿ ಓನರ್ ಮನೆಗೆ ಹೋಗಿ ಕುಂತಾಳ. ಇನ್ನು ನಾನು ಈ ಕಡೆ ಕಡಿಲಕ್ಕೆ ಕುಂತಾಗ ಲೈಟ್ ಹೋಯ್ತು. ಇನ್ನು ನಾನೇ ಮಾಡ್ಕೋತೀನಿ ಅಂತ ದೂರ ಆಗಂದ್ರು ನಮ್ಮ ಜಾನು ಬಂದಳು. ಅಮ್ಮು ಬಂದಳು. ಆ್ಯಕ್ಚುಲಿ ಅಮ್ಮು ಬಂದು ಕಡಿಲತ್ತಾಳ. ಇಷ್ಟಿಷ್ಟು ಕಡಿ ಒಂದೊಂದು ಇಂಚಷ್ಟು ಕಡಿ ಅಲ್ಲಿ ನಾನು ನೋಡಿ ಕಡ್ದಿನಲ್ವ ಅಷ್ಟು ಕಡಿ ಅಂದ್ರೆ ಆಕೆ ಭೀ ಕಡಿಲತ್ತಾಳ. ಇನ್ನು ಆ್ಯಕ್ಚುಲಿ ಇವತ್ತು ವಿನಾಯಕ ಚೌತಿ ಹಬ್ಬ ಅದ. ಹಬ್ಬದ ದಿನ ನನ್ನ ಮಕ್ಕಳಿಬ್ರು ನಾ ಮಾಡಿದ ಊಟ ಮಾಡಲಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ನಂದು ಎಲ್ಲ ಕೆಲಸ ಅದು ಮಾಡ್ಕೊಂಬತ್ತಾನ, ಇವೆಲ್ಲ ಪಾಯಸ ಮಾಡ್ಕೊಂಬತ್ತಾನ, ಹೋಗಿ ಓನರ್ ಮನೆಗೆ ಊಟ ಮಾಡಿರು. ಅದ್ರ ಸಲುವಾಗಿ ಅವ್ರು ಏನಂದ್ರೆ ಹಬ್ಬ ಹುಣ್ಣಿ ಅದು ಏನರ ಇತ್ತು ಅಂದ್ರೆ ಅವ್ರ ಮನೆಗೆ ಊಟ ಮಾಡ್ತಾರೆ. ಹಾಗಾಗಿ ಇನ್ನು ಇಲ್ಲಿ ನಾನು ಹೆಚ್ಚಿಗೆ ಆಗ್ಲತ್ತದ ಕೆಲಸ ಮಾಡ್ಲಿಕ್ಕೆ ಒಬ್ಬಕ್ಕೆ ಆಗ್ಲತ್ತೀನಿ ಅಂತಂದು ನಮ್ಮ ಮನೆಯವ್ರು ಭೀ ಬಂದು ಹೆಲ್ಪ್ ಮಾಡ್ಲತ್ತಾರ. ಅಂದರೆ ಹೆಲ್ಪ್ ಮಾಡ್ಲಿಕ್ಕಂತ ಬಂದಿಲ್ಲ ಅವರು, ಆ್ಯಕ್ಚುಲಿ ನಾ ಕರೆದ್ರು ಬಂದಾರ. ಯಾಕಂದ್ರೆ ನಾನು ಆಲ್ರೆಡಿ ಹೆಸರು ಇಟ್ಟೀನಿ, ಬರ್ರಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಂದ್ರೆ ನಾನು ಅದು ಉದ್ದುದ್ದಕ್ಕೂ ಹೊಸ್ತಿ ಕೊಡ್ಲತ್ತೀನಿ. ಅವ್ರು ಕಡಿಲತ್ತಾರ ಜಾನು ಅವರು. ಇನ್ನು ಅಮ್ಮು ನಮ್ಮ ಮನೆಯವರು ಕಡಿಲತ್ತಾರ. ಇನ್ನು ಅದ್ರಾಗ ಏನಲ್ಲತ್ತಾರ ಅಂದ್ರೆ ಅವರು ಈಗ ಕಡಿಯೋದು ಫಾಸ್ಟ್ ಆಯ್ತದ, ಅದು ಹೊಸದು
ಸ್ಲೋ ಆಯ್ತದಲ್ವ, ಹಾಗಾಗಿ ಇಷ್ಟು ಮಾಡ್ಲಿಕ್ಕೆ ಇಷ್ಟು ಗನ ನನಗೆ ಕರಿಲತ್ತಿದ್ದಿ ಅದು ಮಾಡ್ಲತ್ತಿದ್ದಿ ಅಂತ ನಮ್ಮ ಮನೆಯವ್ರು ಅಂದ್ರೆ, ಈಗ ತೊಗೋರಿ ನೀವೇ ಮಾಡಿರಿ ನಾ ಕಡಿತೀನಿ ಅಂತಂದ್ರೆ, ಇಲ್ಲ ನೀನೇ ಮಾಡಂತ. ಆ್ಯಕ್ಚುಲಿ ಅವ್ರು ಅಷ್ಟು ಫಾಸ್ಟ್ ಕಡ್ಯೋದು ನೋಡಿ ನನಗೆ, ನಾ ಭೀ ಫಾಸ್ಟ್ ಹೊಸಿಬೇಕಂತ ಹೊಸಿ ನನ್ನ ಕೈಯೇ ಬ್ಯಾನ್ ಆಗ್ಯಾವ ರೊಟ್ಟಿಗಳು ಅಷ್ಟು ಗನ. ನಿಮಗೂ ಏನಂತಾರೆ ವೀಡಿಯೋದಾಗ ಸ್ವಲ್ಪೇ ಕಾಣ್ಲತ್ತದ, ಬಟ್ ಮಾಡೋದ್ರಂತೂ ತುಂಬ ಕಷ್ಟ ಅದ, ಇದು ಮಾಡಿದವರಿಗೆ ಗೊತ್ತು. ಹಾಗಾಗಿ ನಾ ಮಾಡ್ಲತ್ತಿದ್ದೇವೆ. ಎಷ್ಟು ಸಾಕಾಯ್ತದ ಎಷ್ಟಿಲ್ಲ ಅಂದ್ರೆ, ಸ್ವಲ್ಪ ಈ ಥರ ಹುಗ್ಗಿ ಅದು ಇತ್ತು ಅಂದ್ರೆ ನಮ್ಮ ಮನೆಯಾಗ ಇಷ್ಟಪಟ್ಟು ನಮ್ಮ ಮನೆಯವ್ರಿಗೆ ಇಷ್ಟ, ಹಾಗಾಗಿ ಸ್ವೀಟು ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ನಾನು. ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡಿದ್ದೇವೆ ಇವತ್ತು ಹುಗ್ಗಿ. ಹಾಗಾಗಿ ಸ್ವಲ್ಪ ಹೊಸದು ಲೇಟ್ ಆಗ್ಲತ್ತಿತ್ತು, ಅಂದ್ರೆ ಜಾಸ್ತಿ ಟೈಮ್ ತೊಗೋತು. ಇನ್ನು ಇಷ್ಟೆಲ್ಲ ಹೊಸ್ದು ಸಾಕು ಅಂದಾಗ ನಮ್ಮ ಮನೆಯವರು ಹೋದರು ಕೈಯದು ವಾಶ್ ಮಾಡ್ಕೋತೀನಂತ. ಇನ್ನು ನಾನು ಸಾಕಾಗಿತ್ತು ಆ್ಯಕ್ಚುಲಿ. ಸ್ವಲ್ಪ ರೌಂಡ್ ಸಣ್ಣ ರೌಂಡ್ ಮಾಡತ್ತೀನಿ, ಯಾಕಂದ್ರೆ ನಮ್ಮ ಜಾನುಗದು ಇಷ್ಟ ಆಯ್ತದ ಅಂತಂದು. ಅಂದ್ರೆ ಸಣ್ಣ ಪಾರ್ಗಳಿಗೆ ರೌಂಡ್ ಜರ ಬೇರೆ ಶೇಪ್ನಾಗ ಇದ್ವು ಅಂದ್ರೆ ಚೆಂದ ಅನಿಸ್ತದಲ್ವ. ಹಾಗಾಗಿ ನಾನು ರೌಂಡ್ ಒಂದು ಸ್ವಲ್ಪ 20-30 ಅಷ್ಟು ರೌಂಡ್ ಮಾಡೀನಿ. ಇನ್ನು ಇಲ್ಲಿ ನಾನು ಈ ಕಡೆ ಮಾಡ್ಲತ್ತೀನಲ್ವ, ನನ್ನ ಮಕ್ಕಳು ನೋಡ್ರಿ ಹೋಗಿ ಓನರ್ ಮನೆಗೆ ಪೂಜೆ ಅದು ಮಾಡಿ ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ, ಇನ್ನು ನಮ್ಮ ಓನರ್ ಬಂದು ಅವರು ಇವತ್ತು ಒಳಕಲ್ಲಿಗೆ ಮತ್ತು ಇವತ್ತು ಇದು ಬೋರಿಗೆ ಅದು ಎಲ್ಲ ಪೂಜೆ ಮಾಡಿ ನೈವೇದ್ಯ ಅದು ಇಡ್ತಾರೆ. ನನ್ನ ಮಕ್ಕಳು ಇಬ್ಬರು ಅಲ್ಲೇ ಪೂಜೆ ಮಾಡ್ಯಾರಲ್ವ, ಅವರು ಗಂಟೆ ಹೊಡ್ಕೊತ ನಿಂತಿರು ಅಂದ್ರೆ ಗಂಟೆ ಹೊಡೆಯೋದು ಪೂಜೆ ಮಾಡೋದು. ನಮ್ಮ ಮನೆಯಾಗ ಆ್ಯಕ್ಚುಲಿ ಇವತ್ತು ಇಷ್ಟೆಲ್ಲ ಹಬ್ಬದ ಅಡುಗೆ ಮಾಡಿ ಪೂಜೆ ಮಾಡಿ ನೈವೇದ್ಯ ಏರಿಸಿ ಎಲ್ಲ ಮಾಡಿನಲ್ವ, ಅಂದ್ರೆ ಭೀ ನನ್ನ ಮಕ್ಕಳು ನಮ್ಮ ಮನೆಗೆ ಸೆಂಡ್ ಮಾಡಿಲ್ಲ, ಅವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಅಲ್ಲೇ ಸೆಂಡ್ ಮಾಡೋದು ಅಲ್ಲೇ ಊಟ ಮಾಡೋದು ಮಾಡ್ಯಾರ. ಅವ್ರು ಆ ಕಡೆ ಹೋಗಿದ್ಮೇಲೆ ನಾ ಬಂದು ಈಗ ಆಲ್ರೆಡಿ ನಾನು ಇವೆಲ್ಲ ಮಾಡತನ ಹೆಸರು ಬಂದಿತ್ತು. ಇಲ್ಲಿ ನಾನು ಆಲ್ರೆಡಿ ಬಗಾರ್ ಹಾಕಿ ಹೋಗಿನಲ್ವ, ಇನ್ನು ಬಂದಿದ್ಮೇಲೆ ಅವು ಹಾಕಿ ಈ ಥರ ಕುದಿ ಬರತನ ಕುದಿಸ್ಕೋಬೇಕು. ಆ್ಯಕ್ಚುಲಿ ನಾವು ಮಾಡಿದ್ದು ಗೋಧಿ ಹಿಟ್ಟಿಂದವು ಮಾಡಿದ್ದೇವಲ್ವ, ಅವು ಕುದಿಬೇಕು. ಇನ್ನು ಕುದ್ದವ ಹೆಂಗೆ ಅಂತ ನಾನು ಚಾಕುಲಿಂತ ಈ ಥರ ಕಟ್ ಮಾಡಿ ನೋಡ್ತೀನಿ, ಯಾಕಂದ್ರೆ ಕೈ ಹಾಕೋರ ಕೈ ಸುಡ್ತದ ಅಂತಂದು. ಇನ್ನು ಆಲ್ಮೋಸ್ಟ್ ಕುದ್ದಿವು. ಇನ್ನು ಸಕ್ರೆ ಹಾಕ್ದಂದ್ರೆ ಜಲ್ದಿ ಕುದೀತವ, ಹಾಗಾಗಿ ನಾನು ಫಸ್ಟ್ ಸಕ್ರೆ ಹಾಕಲ್ಲೇ ಡೈರೆಕ್ಟು ಕುದಿಸಿನಿ. ಆಮೇಲೆ ಸ್ವಲ್ಪ ಕುದ್ದಿದ್ಮೇಲೆ ಮತ್ತೆ ಸಕ್ರೆ ಹಾಕಿನಿ. ಇನ್ನು ಬೆಲ್ಲಲಿಂತ ಭೀ ಮಾಡ್ಬೋದು, ಬಟ್ ನಾನು ಸಕ್ಕರೆಲಿಂತ ಮಾಡ್ಲತ್ತೀನಿ. ಹಾಗಾಗಿ ಇನ್ನು ಬೆಲ್ಲ ಆದ್ರೆ ಒಡಿಬೇಕಿತ್ತು. ಆ್ಯಕ್ಚುಲಿ ಒಂದು kg ಬೆಲ್ಲ ಆದ ಖರೆ ಅದು ಒಡಿಬೇಕು, ಅದು ಮಾಡಬೇಕು, ಲೇಟ್ ಆಯ್ತದ. ಈಗ ಆಲ್ರೆಡಿ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ಯಾರಲ್ವ, ಅವ್ರು ಮಾಡಲ್ಲ ಅಂತಂದು ನಾನೇ ಮಾಡ್ಲತ್ತೀನಿ. ಇನ್ನು ಇದಕ್ಕೆ ನಾನು ಗೋಧಿ ಹಿಟ್ಟು ನೀರಾಗ ಮಿಕ್ಸ್ ಮಾಡಿ ಹಾಕ್ಲತ್ತೀನಿ. ಸ್ವಲ್ಪ ನೀರು ತಿಳಿ ಆಯ್ತದಲ್ವ, ಹಾಗಾಗಿ ಗೋಧಿ ಹಿಟ್ಟು ನೀರಾಗ ಮಿಕ್ಸ್ ಮಾಡಿ ಉಂಡೆ ಇಲ್ಲದಪ್ಲೆ ಕಲಿಸ್ಕೊಂಡು ಹಾಕಬೇಕು. ಇಲ್ಲ ಬೇಡ ನಮಗೂ ಹಿಟ್ಟು ಅಂದ್ರೆ ರವೆ ಭೀ ಹಾಕ್ಬೋದು, ಬರಿಕಂದು ರವೆ ಇರ್ತದಲ್ವ ಉಪ್ಪಿಟ್ಟು ರವೆ, ಅದು ಭೀ ಹಾಕ್ಬೋದು. ಆ್ಯಕ್ಚುಲಿ ನಾನು ಹಾಕ್ಬೇಕು ಅಂದ್ಕೊಂಡೆ ಅಂದ್ರೆ ನನಗೆ ನೆನಪೇ ಬರಲಿಲ್ಲ ಮಾಡತನ. ನಮ್ಮ ಓನರ್ ಹಾಗೆ ಮಾಡ್ತಾರೆ ರವೆ ಹಾಕಿ, ನನಗೆ ನೆನಪು ಬಂದಿರಲಿಲ್ಲ. ನಾನು ಯಾವಾಗ ಭೀ ಇದೇ ಥರ ಮಾಡೋದಂತಂದು ನನಗೆ ನೆನಪು ಬರಲಿಲ್ಲ. ಇನ್ನು ಒಂದು ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಇನ್ನು ದೇವರಿಗೆ ನೈವೇದ್ಯ ಇಡಮಿ ಅಂದ್ರೆ ಪೂಜೆ ಎಲ್ಲ ಮಾಡಿದ್ದ, ಬಟ್ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿರಲಿಲ್ಲ. ನೈವೇದ್ಯ ಆಗಿದ್ಮೇಲೆ ಮಾಡಮಂತ ನೈವೇದ್ಯ ತೋರಿ ಅನ್ನ ಮತ್ತು ಬಜ್ಜಿ ಏನೂ ಹಾಕಿರಲಿಲ್ಲ ನಾನು. ಅನ್ನ ಮತ್ತು ಪಾಯಸ ಮಾಡಿದಲ್ವ, ಅದೇ ಹುಗ್ಗಿ ಮಾಡಿದಲ್ವ, ಅದು ಇಟ್ಟು ದೇವರಿಗೆಲ್ಲ ತೋರಿ, ಇನ್ನು ಮತ್ತು ನಮ್ಮ ಮನ್ಯಾಗ ವಾಷಿಂಗ್ ಮಿಷಿನು, ಫ್ರಿಜ್ಜು ಮತ್ತು ಅಲ್ಮಾರಿ ಹೊರಗೆ ಬಾಗಿಲಿಗೆ ಎಲ್ಲ ಅಗರಬತ್ತಿ ತೋರಿ ಬಂದು ನಮ್ಮ ಗಂಟೆ ಹೊಡೆದು, ಇನ್ನು ನಾನು ಡೈಲಿ ನಾನು ಯಾವಾಗ ಭೀ ಪೂಜೆ ಮಾಡಲಿ ಇಲ್ಲ ಹೊರಗೆ ಹೋಗಲಿ ಕಂಪಲ್ಸರಿ ತಾಳಿ ಪೂಜೆ ಅಂತೂ ಕಂಪಲ್ಸರಿ ಮಾಡ್ಕೋತೀನಿ. ತಾಳಿ ಪೂಜೆ ಅದು ಮಾಡಿಕೊಂಡು ಮತ್ತು ಒಂದು 5 ಪ್ರದಕ್ಷಿಣೆ ಹಾಕ್ತೀನಿ. ಎಲ್ಲಿ ಭೀ ದೇವ್ರ ಬಲಾಲಿ ಮನೆಗಾಲಿ ಕಂಪಲ್ಸರಿ ನಾನು ಮಾಡ್ದಂದ್ರೆ ಇದೇ ಥರ ಮಾಡ್ತೀನಿ. ಇನ್ನು 5 ಪ್ರದಕ್ಷಿಣೆ ಅದು ಹಾಕ್ಕೊಂಡು ಇನ್ನು ದೇವರಿಗೆಲ್ಲ ನಮಸ್ಕಾರ ಮಾಡಿ, ಯಾಕಂದ್ರೆ ಇವತ್ತು ನಮಸ್ಕಾರ ಮಾಡ್ಲಿಕ್ಕೆ ನನ್ನ ಮಕ್ಕಳು ಭೀ ನಮ್ಮ ಇಲ್ಲಿ ಇರಲಿಲ್ಲ. ಆಲ್ರೆಡಿ ನಾನು ಇದು ಮಾಡತನೇ ಅವ್ರು ಆಲ್ರೆಡಿ ಅಲ್ಲಿ ಊಟ ಸ್ಟಾರ್ಟ್ ಮಾಡಿರು, ನಾವು ಆಂಟಿ ಮನೆಗೆ ಉಣ್ತೀವಿ ಅಂತಂದು. ಇನ್ನು ಉಣ್ರಿ ನಿಮ್ಮ ಇಷ್ಟ, ಹಬ್ಬ ದಿನ ಅದ, ನಾನೇ ಯಾಕೆ ಬ್ಯಾಡಲ್ಲ ಅಂತಂದು ಅಲ್ಲೇ ಊಟ ಮಾಡ್ಯಾರ. ನಾ ಬ್ಯಾಡ ಅಂಬಲ್ಲ, ಆ್ಯಕ್ಚುಲಿ ಅವ್ರು ಕಂಪಲ್ಸರಿ ಹಬ್ಬ ಹುಣ್ಣಿ ಇತ್ತು ಅಂದ್ರೆ ಅಲ್ಲೇ ಊಟ ಮಾಡ್ತಾರೆ. ಇನ್ನು ನಾನು ಏನೂ ಅಂಬಲ್ಲ, ಅವ್ರು ಭೀ ಏನೂ ಅಂಬಲ್ಲ. ನಮ್ಮ ಮನೆಯವ್ರು ಆಲ್ರೆಡಿ ಕುಂತಿರು. ಇನ್ನು ನಾನು ಈ ಕಡೆ ಇವತ್ತು ಸ್ಪೆಷಲ್ ಬಜ್ಜಿ ಹಾಕ್ಲತ್ತೀನಿ. ಆ್ಯಕ್ಚುಲಿ ಯಾವತ್ತು ಭೀ ಮಾಮೂಲು ಬಜ್ಜಿ ಹಾಕ್ತೀನಿ, ಮತ್ತು ಇವತ್ತು ಹಾಕಿದಪ್ಲೆ ಲೈಫ್ನಾಗ ಯಾವತ್ತೂ ಹಾಕಿಲ್ಲ ಬಜ್ಜಿ. ಯಾಕಂದ್ರೆ ನಾನು ಬಜ್ಜಿ ಹಿಟ್ಟು ಕಲಿಸ್ದ ಅಂದ್ರೆ ಏನೋ ಒಂದು ಮಾಡೋ ಟೈಮಿಗೆ ಮತ್ತು ಏನೋ ಒಂದು ಗಡಿಬಿಡಿ ಆಯ್ತದ, ಅಂದ್ರೆ ಉಪ್ಪು ಖಾರ ಏನಾರ ಕಮ್ಮಿ ಆಯ್ತದ. ಈ ಸರ್ತಿ ಪರ್ಫೆಕ್ಟ್ ಹಾಕೀನಿ ಅಂದ್ರೆ ಅಳತಿ ಏನೂ ಮಾಡಿಲ್ಲ, ಮಾಮೂಲಾಗೆ ಹಾಕ್ತೀನಿ. ಇದಕ್ಕೆ ನಾನು ಸ್ವಲ್ಪ ಟ್ವಿಸ್ಟ್ ಕೊಡ್ಬೇಕಂತಂದ್ರೆ, ಟ್ವಿಸ್ಟ್ ಅಂತಿಲ್ಲ, ನಾನು ಹೊರಗಡೆ ಹೋದಾಗ ಹೋದ ಸರಿ ಕಿರಾಣಿ ತರ್ಲಕ್ಕೆ ಹೋದಾಗ ಅಲ್ಲಿ ಬಜ್ಜಿ ತಿಂದಿರ 40 ರೂಪಾಯಿಗೆ 4 ಬಜ್ಜಿ ಕೊಟ್ಟಿರು. ಅದು ಯಾವ ಥರ ಮಾಡಿರು ಅಂತಂದು ಇವತ್ತು ಟ್ರೈ ಮಾಡತ್ತೀನಿ. ಅಂದ್ರೆ ತಿಂದಿನಲ್ವ, ಅದು ತಿಂದು ಟೇಸ್ಟ್ ಮೇಲೆ ನಾ ಏನು ಹೋಗಿ ಅವರಿಗೆಲ್ಲ ಕೇಳಿಲ್ಲ. ನಾನು ಆಲ್ರೆಡಿ ಆ ಕಡೆ ಈಗ ಉಳ್ಳಾಗಡ್ಡಿ ಪ್ಲೇಟ್ನಾಗ ತೋರಿಸಿನಲ್ವ, ಒಂದು ಉಳ್ಳಾಗಡ್ಡಿ, ಒಂದು ಟಮಾಟ ಮತ್ತು ಖಾರ, ಉಪ್ಪು, ನಿಂಬೆಕಾಯಿ ರಸ,
ಮತ್ತು ಜೀರಾ ಪುಡಿ ಇತ್ತು ನಮ್ಮಲ್ಲಿ, ಜೀರಾ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಮಾಡಿ ನಿಂಬೆಕಾಯಿ ಹಿಂಡಿ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಶೇಂಗಾ ಅಂದರೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡೀನಿ. ಶೇಂಗಾ ಇದ್ವಲ್ವ, ಶೇಂಗಾ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಅದರೊಳಗೆ ಹಾಕಿ ಎಲ್ಲ ಖಾರ ಉಪ್ಪು ಮತ್ತು ಜೀರಾ ಪೌಡರು, ಧನಿಯಾ ಪೌಡರು, ಉಳ್ಳಾಗಡ್ಡಿ, ಒಂದು ಟಮಾಟ, ನಿಂಬೆಕಾಯಿ ರಸ ಮತ್ತು ಶೇಂಗಾ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಈ ಕಡೆ ಭಜಿ ಹಾಕೀನಿ. ಅಂದ್ರೆ ಇದಕ್ಕೆ ದಮ್ಮನ ಮೆಣ್ಸಿನ್ಕಾಯಿ ಇದ್ರು ಭೀ ಓಕೆ, ಬಟ್ ನನ್ನ ಬಳಿ ದಮ್ಮನ ಮೆಣ್ಸಿನ್ಕಾಯಿ ಗತ್ಲೇ ದೊಡ್ಡ ಮೆಣ್ಸಿನ್ಕಾಯಿ ತಂದಿರ, ಅಂದ್ರೆ ದಪ್ಪ ಬಿದ್ದು ಉದ್ದಕ್ಕೆ ಬಿದ್ದವು. ನಾನು ಮುಂದಿನ ಚಂಡಿ ಕಡ್ದು ಅವು ದಪ್ಪ ಇದ್ದವು ಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ. ಮನೆಗಿದ್ದು ಮಾಮೂಲು ಮೆಣ್ಸಿನ್ಕಾಯಿ ಖಾರ ಏನೂ ಇರಲಿಲ್ಲ. ಇನ್ನು ನಮ್ಮ ಮನೆಯವ್ರು ದಪ್ಪನ ಮೆಣ್ಸಿನ್ಕಾಯಿ ಭೀ ನಾವು ಅಷ್ಟೊಂದು ತರಲೇವೇನಿಲ್ಲ. ಇದೇ ಮಾಮೂಲು ಮೆಣ್ಸಿನ್ಕಾಯಿ ಈ ಥರ ಉದ್ದುದ್ದಕ್ಕೂ ಸ್ವಲ್ಪ ದಪ್ಪ ಹಿಟ್ಟು ಗಟ್ಟಿ ಮಾಡ್ಕೋಬೇಕು, ಯಾಕಂದ್ರೆ ಮೆಣ್ಸಿನ್ಕಾಯಿ ದಪ್ಪ ಬರಬೇಕಾಯ್ತದ ಇದಕ್ಕೆ. ಹಾಗಾಗಿ ಮೆಣ್ಸಿನ್ಕಾಯ್ದ ಅಂದ್ರೆ ಬಜ್ಜಿದಾಗ ಭೀ ವೆರೈಟಿ ಅಂದ್ರೆ ಒಂದೇ ಥರ ಅಲ್ಲ, ಬೇರೆ ಬೇರೆ ಭೀ ಮಾಡಬೇಕು. ಬಟ್ ನಾನು ಇವತ್ತು ಫಸ್ಟ್ ಟೈಮು ಬೇರೆ ಥರ ಟ್ರೈ ಮಾಡ್ತೀನಿ. ಯಾವಾಗ ಅಲ್ಲದೇ ಈ ಥರ ಸ್ವಲ್ಪ ಬೇರೆ ಥರ ಟ್ರೈ ಮಾಡ್ಲತ್ತೀನಿ. ಇದ್ರೊಳಗೆ ಭೀ ಬಜ್ಜಿದಾಗ ಭೀ ಬೇರೆ ಬೇರೆ ಹಾಕ್ಬೋದು. ನಾನು ಮುಂದೆ ಯಾವ ಥರ ಮತ್ತೊಂದು ಮಸಾಲೆ ಬಜ್ಜಿ ಅಂತ ತೋರಿಸ್ತೀನಿ, ಇನ್ನು ಬೇರೆ ಬೇರೆ ತೋರಿಸ್ತೀನಿ, ಓಕೆನಾ? ಯಾಕಂದ್ರೆ ನಾನು ಇಲ್ಲಿ ತಿಂತೀನಿ, ಇನ್ನು ನಂಗೆ ಹೆಲ್ಪ್ ಮಾಡೋಕೆ ನಮ್ಮ ಓನರ್ ಅಕ್ಕಾರ. ಹಾಗಾಗಿ ಸ್ವಲ್ಪ ಅವರು ಹಾಕಿದಾಗ ನಮ್ಗೆ ಭೀ ಕೊಡ್ತಾರೆ, ನಾವು ಏನಾರ ಮಾಡಿದ್ರು ಅವ್ರಿಗೆ ಕೊಡ್ತೇವಲ್ವ. ಆವಾಗ ನಾನು ಅದು ಏನಾರ ನೋಡ್ದೆ ಅಂದ್ರೆ ಇಲ್ಲ ಏನಾರ ತಿಂದಂದ್ರೆ ಆ ಥರ ಮಾಡಬೇಕು ಅಂತ ನಂಗೆ ಕುತೂಹಲ ತೋಲದ. ಹಾಗಾಗಿ ಅವಾಗವಾಗ ಟ್ರೈ ಮಾಡ್ಕೋತಾ ಇರ್ತೀನಿ ಹೊಸವು. ಇನ್ನು ಇವತ್ತು ಈ ಥರ ದಮ್ ಬರಬೇಕು ಬಜ್ಜಿ. ಇದಕ್ಕೆ ನಾವು ಬಜ್ಜಿ ಹಾಕೊಂಡು ತೆಗ್ದ ಮೇಲೆ ಈ ಥರ ನಡ್ಬರ್ಕು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ವ, ಉಳ್ಳಾಗಡ್ಡಿ, ಟಮಾಟ, ನಿಂಬೆಕಾಯಿ ರಸ ಮತ್ತು ಶೇಂಗಾ ಅವೆಲ್ಲ ಈ ಥರ ಒಳಗೆ ತುಂಬಬೇಕು. ಇನ್ನು ತುಂಬಿದ ಮೇಲೆ ನಾನು ಫಸ್ಟ್ ಬಜ್ಜಿಗೆ ನಮ್ಮ ಮನೆಯವ್ರಿಗೆ ಕರ್ದೀನಿ, ತಿಂದು ಟೇಸ್ಟ್ ಮಾಡಿ ನೋಡ್ರಿ ಅಂತಂದು. ಅವರು ಟೇಸ್ಟ್ ಮಾಡ್ಲಕ್ಕಂತ ಬಂದ್ರೆ ಯಾಕೆ ಅಲ್ಲತ್ತಿರು ನೀವು ಬರ್ರಿ ಅಂತಂದು ಟೇಸ್ಟ್ ಮಾಡ್ಲಕ್ಕಂತ ಕರ್ದೀನಿ. ಇನ್ನು ಇದ್ರಾಗ ನಾನು ಜೀರಾ ಪೌಡರ್ ಅದೆಲ್ಲ ಮಿಕ್ಸ್ ಮಾಡಿನವಲ್ವ, ಸೂಪರ್ ಟೇಸ್ಟ್ ಅಂತೂ ಆಗಿತ್ತು. ನಂದು ಒಂದು ಬೈಟ್ ಅಂದ್ರೆ ನಮ್ಮ ಮನೆಯವ್ರು ತಿಂದ ಮೇಲೆ ಒಂದು ಬೈಟ್ ನಾ ತಿಂದೀನಿ. ನನಗಂತೂ ಟೇಸ್ಟ್ ಅಂತೂ ಇಷ್ಟು ಸೂಪರ್ ಅನ್ನಿಸ್ತು. ನಾನು ಇಲ್ಲಿ ನಾನು ಬಜ್ಜಿ ಹಾಕಿದ್ರಾಗ ದಿ ಬೆಸ್ಟ್ ಬಜ್ಜಿ ಅನ್ಬೇಕು. ಯಾಕಂದ್ರೆ ಮೊನ್ನೆ ನಮ್ಮ ಅಮ್ಮವ್ರ ಊರಿಗೆ ಹಾಕಿ ಹುಣ್ಣಿದಾಗ ಭೀ ಅಷ್ಟೇನ ಚೆಂದ ಬಂದಿರಲಿಲ್ಲ ಬಜ್ಜಿ. ಯಾಕಂದ್ರೆ ಸ್ವಲ್ಪ ಹಿಟ್ಟು ಅಳಸು ಮಾಡಿರು ನಮ್ಮ ಅಮ್ಮ, ಹಾಗಾಗಿ ಅಷ್ಟೊಂದು ಚೆಂದ ಬಂದಿರಲಿಲ್ಲ. ಬಟ್ ಇವತ್ತು ನಾನು ಒಂದೊಂದು ಸರ್ತಿಗೆ ಕಿಚನ್ದಾಗ ಏನಾರ ಮಾಡಬೇಕು ಅನ್ಸರ ಮನಸ್ಸು ಇರಬೇಕಲ್ವ. ಏನೋ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು, ಬೇರೆ ಕೆಲಸ ಏನೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಹೆಚ್ಚಿಗೆ ಬಂದು ಸ್ವಲ್ಪ ಹಿಟ್ಟು ಗಟ್ಟಿ ಮಾಡ್ಕೊಂಡಿದ್ದ. ಹಾಗಾಗಿ ಸೂಪರು. ನನ್ನ ಬಾಯಿ ಅಂತೂ ನಾನ್ ಸ್ಟಾಪು. ಎಲ್ಲರೂ ಅನ್ಕೊಳತ್ತೀರೇನೋ ವೀಡಿಯೋ ನೋಡೋರೆಲ್ಲ ಏನು ತಿಂಡಿ ಪೋತಿ ಹಾಳಂತ. ಬಟ್ ನಂಗೆ ಏನಂದ್ರೆ ಒಂದು ಸರ್ತಿ ಟೇಸ್ಟ್ ಅನ್ನಿಸ್ತದಂದ್ರೆ ತಿನ್ಕೋತಾನೆ ಇರ್ತೀನಿ. ಅದ್ರೊಳಗೆ ಭೀ ನಾನು ಗರಂ ತಿಲ್ಲಕ್ಕೆ ಇಷ್ಟಪಡ್ತೀನಿ. ಯಾವ್ದು ಭೀ ಈಗ ದೋಸೆನೇ ಆಗಲಿ, ಮನೆಗೆ ಏನೇ ತೀಸ್ ಮಾಡೋರು ಭೀ ನಾನು ಈ ಕಡೆ ಅಡುಗೆ ಮಾಡೋದು ಈ ಕಡೆ ಉಳ್ಳಕ್ಕೆ ಕಂಪಲ್ಸರಿ. ನನ್ನ ಮಕ್ಕಳಿಗಾಗಲಿ ನಮ್ಮ ಮನೆಯವರಿಗಾಗಲಿ. ಈಗ ದೋಸೆ ಆದ್ರೂ ಭೀ ನಾನು ಈ ಕಡೆ ಹಾಕದ ಅಂದ್ರೆ ಆ ಕಡೆ ನಮ್ಮ ಮಕ್ಳಿಗೆ ಕೊಟ್ಟಾಕ್ತೀನಿ. ಈ ಕಡೆ ನಾ ಭೀ ಹಾಕೋತಾನೆ ತಿಂತೀನಿ. ನಾನು ಹಾಕೊಂಡು ಪ್ಲೇಟ್ನಾಗ ಇಟ್ಕೊಂಡು ಒಂದು ಕಡೆ ತಿನ್ಕೋತಾ ಕೂಡಲ್ಲ. ನನಗೂ ಗರಂ ತಿಂಬೋದು ಇಷ್ಟ. ಹಾಗಾಗಿ ನಾನು ಗರಮೇ ತಿಂತೀನಿ. ಆಲ್ರೆಡಿ ಗರಂ ಅಂತಂದು ತಿಳ್ಕೊತ ಒಂದು ಬಜ್ಜಿ ಇಲ್ಲೇ ಕಲಸ್ ಮಾಡಿ ಹಾಕೀನಿ. ಕಲಸ್ ಮಾಡಿಲ್ಲ, ಇನ್ನು ಹಾಫ್ ತಿಂದು ಇನ್ನೊಂದು ಹಾಫ್ ಇಟ್ಟಿದ್ದ. ಇನ್ನು ಪೈಲೆ ಬಜ್ಜಿ ತೆಗ್ದು ಇಟ್ಟಿಮೇಲೆ ಆ್ಯಕ್ಚುಲಿ ಹಾಕ್ಲಕ್ಕ ನಾನು 9 ಬಜ್ಜಿ ಹಾಕೀನಿ. 3 ಸರ್ತಿ ಒಂದೊಂದು ಸರ್ತಿ 3 ಬಜ್ಜಿ ಹಿಡಿತಾವೆ ನನ್ನ ಬಾಳ್ಗೆಗೆ. ಅದೇ ಮೇನ್ ಪ್ರಾಬ್ಲಮ್ ಆಗಿದ್ದು, ಬಾಳ್ಗೆ ಸಣ್ಣದಾಗ್ಯದ. ಹೇಳೀನಿ ನಮ್ಮ ಮಾಮಿಗೆ ನನಗೆ ಬಾಳ್ಗೆ ಬೇಕು ದೊಡ್ಡದಂತ. ನಮ್ಮ ಮಾಮಿ ತೊಗೋತೀನಿ ಅಂತ ಹೇಳ್ಯಾರ. ಇಲ್ಲ ನಾನೇ ಇಲ್ಲಿ ತೊಗೋಬೇಕಂದಿದ್ದ. ಬಟ್ ಇಲ್ಲೇನಪ್ಪ ಅಂದ್ರೆ ನಂಗೆ ಅಷ್ಟೊಂದು ಗೊತ್ತು ಭೀ ಆಗಲ್ಲ ಏನಾರ ತೊಗೋಬೇಕಂದ್ರು ಭೀ ದೊಡ್ಡ ತೀಸು. ಇನ್ನು ಇಲ್ಲಿ ನಾವು ರೊಕ್ಕ ಕೊಟ್ಟು ತೊಗೋಬೇಕು. ಈಗ ಊರ ಕಡೆ ಆದ್ರೆ ನಮ್ಮ ಮಾಮಿ ತೊಗೋತಾರ. ಹಾಗಾಗಿ ನಾನು ಅವ್ರಿಗೆ ಹೇಳ್ಬಿಟ್ಟಿನಿ ನಂಗೆ ದೊಡ್ಡದು ಬಾಳ್ಗೆ ಬೇಕು ಅಂತಂದು ತೋತೀನಿ ಅಂತ ಹೇಳ್ಯಾರ. ಇನ್ನು ಒಂದು ಬಾಳ್ಗೆಗೆ 3 ಬಜ್ಜಿ ಹಿಡಿತಾವ ಕಂಪಲ್ಸರಿ, ಮಿರ್ಚಿ ಬಜ್ಜಿ. ಅದ್ರೊಳಗೆ 3 ಸರ್ತಿ 3 ಟ್ರಿಪ್ ಹಾಕೀನಿ. 9 ಬಜ್ಜಿ ಆಗ್ಯಾವ. ಆಲ್ರೆಡಿ ನಾನೊಂದು ನಮ್ಮ ಮನೆಯವರೊಂದು ಫಿನಿಶ್ ಮಾಡಿ ಹಾಕಿದ್ದೇವೆ. ಅವೆಲ್ಲ ತಿಂದು ಎಲ್ಲ ಅಂದ್ರೆ ಭಜೆ ಎಲ್ಲ ಹಾಕ್ಕೊಂಡು ಇನ್ನು ಊಟ ಮಾಡಿದೇವಿ ನಮ್ಮ ಮನೆಯವರು. ನಾನು ಇವತ್ತು ಆ್ಯಕ್ಚುಲಿ ಹಬ್ಬದ ದಿನ ನನ್ನ ಮಕ್ಕಳು ನನ್ನ ಮನೆಗೆ ಉಂಡಿಲ್ಲ, ಆಚೆ ಕಡೆ ಉಂಡಿರಲ್ವ ನಮ್ಮ ಓನರ್ ಮನೆಗೆ. ಹಾಗಾಗಿ ಜಾನು ಒಂದು ಸ್ವಲ್ಪ ಉಂಡಳು ಅನ್ನ ಪಾಯಸ. ಅಮ್ಮ ಊಟ ಮಾಡಿರಲಿಲ್ಲ, ಸಂಜೆಗೆ ಊಟ ಮಾಡ್ತೀನಿ ಅಂದಳು. ಯಾಕಂದ್ರೆ ಫುಲ್ ಊಟ ಮಾಡಿನಲ್ಲೇ ಅಂದಳು. ಇನ್ನು ಊಟ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಲೈಟ್ ಬಂತು. ಇನ್ನು ಬಟ್ಟೆ ಆಗಿದ್ದು ಲೈಟ್ ಒಂದು 10-15 ನಿಮಿಷ ಇತ್ತು ಇನ್ನು ಬಟ್ಟೆ ಮಿಷಿನ್ ಆಗೋದು. ಅಷ್ಟೊತ್ತಿಗೆ ಲೈಟ್ ಬಂತು. ಅಲ್ಲ ಮಿಷಿನ್ದಾಗಿನ ಬಟ್ಟೆ ಆದವು. ಆಗಿದ್ಮೇಲೆ ಇನ್ನು ಮನೆಗೆ ನಮ್ಮ ಮನೆಯವ್ರಿಗೆ ಒಂದು ಹೇಳ್ದೆ, ಇಲ್ಲಿಂದ ಇಲ್ಲಿಗೆ ಒಂದು ತಾರ್ ಕಟ್ರಿ, ಇನ್ನೊಂದು ಹಗ್ಗ ಕಟ್ಟಿ ಮನೆಗೆ ಹಾಕಮ್ಮಿ ಅಂತಂದು ಇಲ್ಲ ಮನೆಗೆ ಹಾಕ್ಲತ್ತೀವಿ. ಫುಲ್ ಫ್ಯಾನ್ ಹಚ್ಚಿಬಿಟ್ಟ ಅಂದ್ರೆ ನಾಳೆಗೆ ಮುಂಜಾನೆ ಆರ್ತಾವ. ನೈಟ್ ಒಂದು ಸ್ವಲ್ಪ ಕಮ್ಮಿ ಇದ್ರೂ ಭೀ ನಡೀತಾವೆ. ಈಗ 1 ಗಂಟೆ ಹಂಗೆ ಫುಲ್ ಆನ್ ಮಾಡಮ್ಮಿ ಫ್ಯಾನು. ಯಾಕಂದ್ರೆ ನಾಳೆಗೆ ಅಮ್ಮಗೂ ಯೂನಿಫಾರ್ಮ್ ಬೇಕು ಮತ್ತು ಡ್ಯಾನ್ಸ್ ಕ್ಲಾಸ್ ಡ್ರೆಸ್ ಭೀ ಒಗಿಲಾಕ ಹಾಕೀನಿ. 2 ಡೇಸ್ಗೆ ಒಂದು ಸರ್ತಿ ಹಾಕ್ತೀನಿ ಯೂನಿಫಾರ್ಮ್ ಭೀ ಮತ್ತು ಡ್ಯಾನ್ಸ್ ಕ್ಲಾಸ್ ಡ್ರೆಸ್ ಭೀ. ಅದ್ರ ಸಲುವಾಗಿ ಇನ್ನು ಈ ಕಡೆ ಜಾನು ಡ್ಯಾನ್ಸ್ ಮಾಡ್ಲತ್ತಾಳ. ಇನ್ನು ಇವತ್ತಿನ ಬ್ಲಾಗು ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ? ನಮ್ಮ ಬ್ಲಾಗ್
ವ್ಲಾಗು ಹೆಂಗೆ ಅನಿಸ್ತು ಅಂತ ನಿಮಗೂ ಕಮೆಂಟ್ ಮಾಡಿರಿ. ಓಕೆನಾ? ಬಾಯ್ ಬಾಯ್.